ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ನಿಮಿತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಯಾದಗೂಡು ಪಿಕೆಪಿಎಸ್ ನಿರ್ದೇಶಕರ ಸಭೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಾದಗೂಡು ಗ್ರಾಮದಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿಮಿತ್ತವಾಗಿ ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಅವರ ಸಾವಿರಾರು ಕಾರ್ಯಕರ್ತರು ಸೇರಿ ಹೈ ಡ್ರಾಮಾ ನಡೆಯುವ ಎಲ್ಲಾ ಮುನ್ಸೂಚನೆ ಇದ್ದ ಕಾರಣ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಬನದವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮಲ್ಲಿರುವ ಪಿಕೆಪಿಎಸ್ ಸದಸ್ಯರನ್ನು ಹೈಜಾಕ್ ಮಾಡಿದ್ದರು. ಈಗ ಜಾರಕಿಹೊಳಿ ಬನ ಸೇರಿ ನಮಗೆ ಮೋಸ ಮಾಡಿದ್ದಾರೆ. ಆದರೂ ಸಹಿತ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂದು ನಾವೇ ಅವರಿಗೆ ಸಹಕರಿಸಿ ಸಭೆಯಿಂದ ಹೊರಗೆ ಬಂದಿದ್ದೇವೆ ಎಂದು ರಮೇಶ್ ಕತ್ತಿ ಬನದ ಪಿಕೆಪಿಎಸ್ ಸದಸ್ಯರು ತಿಳಿಸಿದ್ರು. ನಮ್ಮ ರೈತರಿಗೆ ಕ್ಯಾಟಿಸ್ತಾರೆ ಮತ್ತು ನಮ್ಮ ಮೆಂಬರ್ಗಳಿಗೂ ರೈತರ ಕಲ್ಲಿಗೂ ಪಾಳಿ ಬರ್ತೀವಿ. ನಮ್ಮ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಇದ್ರಲ್ಲ ನಮ್ಮ ಸೊಸೈಟಿದ ಹಂಚಿನ ಮನೆ ಆಗಿತ್ತು. ಅದು ಈ ಎಳೆದಾಗ ಕಡ್ಡಿಗಳು ಹಾಕ್ತಿದ್ರು. ಅಂತ ಹತ್ರ ಇದನ್ನ 70 ರಿಂದ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಸ್ಕೊಟ್ಟಾರ. ನಮ್ಗೆ ಎಲ್ಲ ಹೆಲ್ಪ್ ಮಾಡ್ಯಾರ್ರಿ. ಆದ್ರೆ ನಮ್ಮ ಜನತೆ ನಾವು ಮಿಸ್ ಜನರಲ್ಲಿ ವೈಮನ್ಸ್ ಆಗತ್ತೈತ್ರಿ. ಜನ ಹೊರಗಡೆ ಹೆಂಗ್ ಮಾತಾಡ್ತಾರ, ಒಬ್ಬ ಮೆಂಬರ್ 10 ಲಕ್ಷ 20 ಲಕ್ಷ ಅಂತ ಮಾತುಗಳು ಕೇಳಿ ಬರತ್ತವ. ಆ ಮಟ್ಟಿಗೆ ಹೋಗ್ಬೇಕಾಗಿತ್ತ. ನಮಗೂ ಕಿವಿ ಬಿದ್ದಾವ್ರಿ. ಅದು ಖರೇನು ಸುಳ್ಳು ನಮ್ಗೆ ಗೊತ್ತಿರಿ. ಏನ್ ತಗೊಂಡಾರಿಗೆ ಗೊತ್ತ್ರಿ, ಕೊಟ್ಟಾರಿಗೆ ಗೊತ್ತ್ರಿ. ಏನು ತೊಗೊಂಡ್ರಿ ಸಲುವಾಗಿ ನಮ್ಮ ಮನೆಯಲ್ಲೇ ರಮೇಶ್ ಕತ್ತಿ ಪರವಾಗಿ ಎಷ್ಟು ಓಟಗಳು ಎಷ್ಟು ಸದಸ್ಯರು? 5 ಆದ್ರಿ. ಅವ್ರ ಪರವಾಗಿ 6 ಆಗ್ಯಾವ್ರಿ. ಅದ್ರ 4 ನಮೂನ ರೀ. ಅವ್ರು ತೊಗೊಂಡು ಹೋಗ್ಯಾರ್ರಿ. ಜಗಳ ಅದು ಕುದಂಟೆ ಮಾಡಬಾರ್ದು, ಕೆಟ್ಟ ಹೆಸರು ಸಾವುಕಾರ ತರಬಾರ್ದು. ನಾವು ಸುಮ್ಮನೆ ಇಲ್ರಿ ಅವ್ರದ ಕೋರಮ್ ಆಗಲಿ ಕ್ಯಾನ್ಸಲ್ ಮಾಡೋದು ಬ್ಯಾಡ್ರಿ. ಅವ್ರ ಮಾಡ್ಕೊಂಡ್ರೆ ನಾವು ಸುಮ್ಮನೆ ಬಂದ್ರಿ. ಅವ್ರ ಪರವಾಗಿ ಆಗೈತ್ರಿ. ತಂಟೆ ತಕರಾರ ಏನೂ ಮಾಡಬಾರ್ದು, ಯಾರಿಗೆ ಕೆಟ್ಟ. ಮತ್ತೊಂದು ಕಡೆ ಜಾರಕಿಹೊಳಿ ಬನದ ಪಿಕೆಪಿಎಸ್ ಸದಸ್ಯರು ಭಾರೀ ಸರ್ಪಗಾವಲಿನಲ್ಲಿ ಬಂದು ಬಹುಮತದ ಬಳಿಕ ಜಾರಕಿಹೊಳಿ ಬೆಂಬಲಿಗರು ಪಿಕೆಪಿಎಸ್ ನಿರ್ದೇಶಕರನ್ನು ಸುರಕ್ಷಿತವಾಗಿ ಕರೆದೊಯ್ದರು. ಅಶೋಕ್ ಖೋತ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.